ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ನ ನೀಡಿದ್ದಾರೆ. ಅದು ನಿಮಗೆ ಕೂಡ ಯಾರು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಾ ಇರೋ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಾ ಇರೋರಿಗೂ ಕೂಡ ಮತ್ತು ಬರದೇ ಇರೋರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲ್ಲ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಎಷ್ಟೊಂದು ಜನಕ್ಕೆ ಆಗಲೇ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ಮತ್ತು ಇನ್ನೊಂದು ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆದು ಹಣ ಬರಬೇಕಾಗಿರುತ್ತೆ. ಕೆಲವ್ರಿಗೆ ಮೊದಲನೇ ಕಂತು ಬಂದಿರ್ಬೋದು, ಕೆಲವ್ರಿಗೆ 2ನೇ ಕಂತು 3ನೇ ಕಂತು ಬಂದಿಲ್ಲದೆ ಇರ್ಬೋದು, ಕೆಲವ್ರಿಗೆ 4ನೇ ಕಂತು ಇನ್ನೂ ಬಂದಿಲ್ಲದೆ ಇರ್ಬೋದು. ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಖುದ್ದಾಗಿ ರಾಜ್ಯ ಸರ್ಕಾರ ನೀಡಿದೆ. ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ರೆ, ಈ ಒಂದು ಸುತ್ತಲಿರೋ ವಿಷಯ ನೀವು ಕೇಳಿದ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಖುಷಿ ಆಗೇ ಆಗ್ತೀರಾ. ಯಾಕೆಂದರೆ ನಿಮ್ಮ ಸಮಸ್ಯೆಗೆಲ್ಲ ಒಂದು ಫುಲ್ ಸ್ಟಾಪ್ ಇರೋ ಟೈಮ್ ಬಂದಿದೆ ಈಗ. ಯಾಕೆಂದರೆ ಖುದ್ದಾಗಿ ಇವಾಗ ಒಂದು ನೋಟಿಫಿಕೇಷನ್ ಹೊರಡಿಸಿದ್ರೆ, ಆ ಒಂದು ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ನೀವೇನೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿರಾ, ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ನಿಮಗೆ ಸೊಲ್ಯೂಷನ್ ಇದೆ. ಅದೇನು ಎಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ. ಇವಾಗ ನಾವು ಡೈರೆಕ್ಟಾಗಿ ಮೇಯ್ನ್ ಟಾಪಿಕ್ ಬಗ್ಗೆ ಬರೋದಾದರೆ, ಇಲ್ಲಿ ನಿಮಗೆ ನೋಟಿಫಿಕೇಷನ್ ಕೇಳ್ತೀರಾ. ಇದನ್ನ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ ರಾಜ್ಯ ಸರ್ಕಾರದಲ್ಲಿ ಹೆಡ್ ಆಫೀಸಿಂದ ರಿಲೀಸ್ ಆಗಿರೋವಂಥದ್ದು. ಈ ಒಂದು ನೋಟಿಫಿಕೇಷನ್ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಬಿಟ್ಟಿದ್ದೀನಿ, ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಗೆ ನೆನಪಿರ್ಬೋದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಲೋಕ ಅದಾಲತ್ನ ನಡೆಸ್ತೀವಿ, ಅಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಇಲ್ಲೊಂದು ಚೇಂಜಸ್ ಆಗಿರೋದೇನೆಂದರೆ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವ್ರು ಹೇಳಿದ್ದೇನೆಂದರೆ, ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಹತ್ರನೇ ಬರ್ತಾರೆ ಅಂತ. ಆದರೆ ಸ್ವಲ್ಪ ಚೇಂಜಸ್ ಆಗಿದೆ, ನೀವೇ ಒಂದು ಕ್ಯಾಂಪ್ನ ಮಾಡ್ತಾರೆ, ಅಲ್ಲಿ ನೀವೇ ಹೋಗಬೇಕಾಗುತ್ತೆ. ಯಾವತ್ತು ನಡೀತಿದೆ, ಏನೇನು ಸಮಸ್ಯೆ ಕ್ಲಿಯರ್ ಆಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ಬಂದ್ಬಿಟ್ಟು ನಿಮ್ದೇನಾದರೂ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ, ಲಿಂಕ್ ಮಾಡಿಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಬೇಕಾ, ಸ್ಟೇಟಸ್ನ ಚೆಕ್ ಮಾಡಿಕೊಡ್ತಾರೆ. ಹಣ ಬರ್ತಾ ಇಲ್ವಾ, ಏನು ಸಮಸ್ಯೆ ಆಗಿದೆ ಗೊತ್ತಿಲ್ವಾ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ. ಬ್ಯಾಂಕ್ ಅಕೌಂಟೇ ಇಲ್ವಾ, ಅವರೇ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಕೂಡ ಈ ಒಂದು ಕ್ಯಾಂಪಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾರೆ. ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅಂದರೆ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30ವರೆಗೂ ಕೂಡ ಇರುತ್ತೆ. ಮತ್ತು ಇದು ಎಲ್ಲಿ ಹೋಗಿ ನೀವು ಮಾಡಿಸ್ಕೋಬೇಕು, ಎಲ್ಲಿ ಇದು ನಡೆಯುತ್ತೆ ಅನ್ನೋದನ್ನು ನೀವು ಕೇಳ್ಬೋದು. ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ಅಂತ ಇರುತ್ತಲ್ಲ, ಅಲ್ಲಿ ನಡೆಸ್ತಾರೆ. ಮತ್ತು ಇಂಪಾರ್ಟೆಂಟ್ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಕೇವಲ 3 ದಿನ ಮಾತ್ರ ಅಷ್ಟೇ ನಡೆಯೋದು. ಇದೇ ತಿಂಗಳು 27, 28, 29. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಶೇರ್ ಮಾಡಿ, ಎಲ್ಲ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ. ಯಾರಿಗೆ ಸಮಸ್ಯೆ ಇದೆ ಅವ್ರಿಗೆ ಪಾಪ ಸೊಲ್ಯೂಷನ್ ಸಿಗಲಿ, ಹಣ ಬಂದಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಧನ್ಯವಾದಗಳು.